ಮುಗಿತಾ? ನಿಮ್ಮ ಮಮ್ಮಿಗೆ ತೋರಿಸು ಅಷ್ಟೇ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಸಂಡೇ ವ್ಲಾಗ್. ಟೈಮ್ ಇವಾಗ 9:55 ಆಗಿದೆ. ಸೊ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಸಂಜೆವರೆಗೂ ವ್ಲಾಗ್ ಮಾಡ್ತೀನಿ. ಬಿಸಿಲು ಸ್ವಲ್ಪ ಜಾಸ್ತಿ ಇದ್ದಿದ್ದಕ್ಕೆ ಗಿಡಗಳೆಲ್ಲ ಒಣಗೋಗಿತ್ತು. ಫಸ್ಟು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ಫಸ್ಟು ನೀರು ಹಾಕ್ತಾಯಿದ್ದೀನಿ ಗಿಡಗಳಿಗೆ. ಕಿಟಕಿ ಸ್ಲೈಡಿಂಗ್ ಡೋರ್ ಇದೆ. ಸೊ ಅದನ್ನು ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಹಿಂದೆನೇ ದೊಡ್ಡದು ನೇರಳೆ ಹಣ್ಣು ಮರ ಇದೆ. ಅದು ಫಸ್ಟ್ ವಿಂಡೋ ಓಪನ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ತೀನಿ. ತಲೆ ಸ್ನಾನ ಆದಮೇಲೆ ಹೇರ್ ಸಿರಮ್ ಯೂಸ್ ಮಾಡ್ತೀನಿ. ಯಾಕಂದರೆ ಡ್ರೈನೆಸ್ ಆ್ಯಂಡ್ ಫ್ರೀಸಿನೆಸ್ ಇರುತ್ತೆ. ಯಾಕಂದರೆ ಹೇರ್ ಕಲರಿಂಗ್ ಮಾಡಿದ್ದೀನಿ ನಾನು. ಸೊ ಹೇರ್ ಡ್ಯಾಮೇಜ್ ಆಗಬಾರ್ದು ಅಂತ ಹೇರ್ ಸಿರಮ್ ಯೂಸ್ ಮಾಡ್ತೀನಿ.
ಚೋಟುಗೆ ಸ್ವಲ್ಪ ರೈಸ್ಗೆ ಇಡ್ತಾ ಇದ್ದೀನಿ ನಾನು, ಯಾಕಂದರೆ ಅವಳು ಅನ್ನ ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ. ಸದ್ಯಕ್ಕೆ ಅವಳಿಗಿನ್ನೂ 2 ವರ್ಷ ಅಷ್ಟೇ. ಸೊ ನಾನು ಅವಳಿಗೆ ಸ್ವಲ್ಪ ರೈಸ್ಗೆ ಇಡ್ತಾ ಇದ್ದೀನಿ. ಹೊಡಿಬಾರ್ದು ಚೋಟು. ನಾನು ಕೆಲಸ ಮಾಡುವಾಗ ಚೋಟು ಮತ್ತು ಮೊಲು ಇಬ್ಬರು ಆಟ ಆಡ್ತಾಯಿದ್ರು. ಸೊ ನಂಗೆ ಸ್ವಲ್ಪ ಈಸಿ ಆಯಿತು. ಅಷ್ಟರಲ್ಲಿ ಕುಕ್ಕರ್ ಕೂಗ್ತು. ಇವಾಗ ಸ್ವಲ್ಪ ತುಪ್ಪ ಅನ್ನ ಇಲ್ಲಾಂದರೆ ಹಾಲು ಮತ್ತು ಉಪ್ಪು ಅನ್ನನ ನಾನು ಅವಳಿಗೆ ತಿನ್ನಿಸ್ತೀನಿ. ಅಷ್ಟರಲ್ಲಿ ನಾನು ಸ್ವಿಗ್ಗಿ ಬುಕ್ ಮಾಡಿದ್ದೆ. ಸೊ ಬಂದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಇವತ್ತು ಬೆಳಗ್ಗೆ ಅಡುಗೆ ಮಾಡಿರಲಿಲ್ಲ, ಸಂಡೇ ಅಲ್ವಾ, ಲೇಟಾಗಿ ಎದ್ದಿದ್ವಿ. ತಿಂಡಿ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ನಾನು ಸ್ವಿಗ್ಗಿನಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಇನ್ನೂ ಬಂದಿರಲಿಲ್ಲ, ಸ್ವಲ್ಪ ಲೇಟ್ ಆಗಿತ್ತು ಇವತ್ತು. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನೇ ಮಾಡಿದ್ದು ಮನೆಯಲ್ಲಿ ಆರ್ಗ್ಯಾನಿಕ್ಕಾಗಿ. ಇವಾಗ ತುಪ್ಪ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಚೋಟಿಗೆ ತಿನ್ನಿಸ್ತೀನಿ. ಆಚೆ ಮೋಲು ಸ್ಕೇಟಿಂಗ್ ಆಡ್ತಾಯಿದ್ಲು. ಅವಳು ರೆಗ್ಯುಲರಾಗಿ ಯಾವಾಗಲೂ ಇದನ್ನೇ ಆಡ್ತಿರ್ತಾಳೆ. ಸ್ವಲ್ಪ ರೂಢಿ ಆಗಿದೆ. ನೋಡೋಣ ನೆಕ್ಸ್ಟ್ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಅವಳನ್ನ ಸ್ಕೇಟಿಂಗ್ ಕ್ಲಾಸ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನೋಡ್ಬೇಕು. ಸ್ಕೇಟಿಂಗ್ನ ಮನೆಯಲ್ಲಿ ಅವಳೇ ಪ್ರಾಕ್ಟೀಸ್ ಮಾಡಿದ್ಲು. ಸೊ ನಾನು ಆರ್ಡ್ರ್ ಮಾಡಿದ ಸ್ವಿಗ್ಗಿ ಬಂದಿತ್ತು. ಊಟ ಆದಮೇಲೆ ಚೋಟುಗೆ ಹಾಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದೆ. ನಾನು ಕಿಚನಲ್ಲಿ ಕೆಲಸ ಮಾಡಬೇಕಾದ್ರೆ ಚೋಟು ಸ್ನಾನ ಆದಮೇಲೆ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಸೋಫಾ ಮೇಲೆ. ನಾನು ಅದನ್ನು ನೋಡಿಲ್ಲ. ಮೋಲು ನೋಡಿದ್ದಾಳೆ. ನೋಡ್ಬಿಟ್ಟು ಬಂದು ಅವಳನ್ನ ಎತ್ಕೊಂಡು ಮಲಗಿಸ್ತಾ ಇದ್ಲು. ಇವಾಗಿನ ಮಕ್ಕಳು ಎಷ್ಟು ಶಾರ್ಪ್ ಇರ್ತವೆ ನೋಡಿ. ಅವಳಿಗೆ ಎಷ್ಟು ಬುದ್ಧಿ ಈ ವಯಸ್ಸಿಗೆ. ಇನ್ನೂ 9 ಇಯರ್ಸ್ ಅವಳಿಗೆ. ಸೊ ಚೋಟನ ಮಲಗಿಸ್ಕೊಂಡಿದ್ದು. ಅವಳು ಟಿ ವಿ ನೋಡ್ತಾ ಕೂತಿದ್ಲು. ನಾನು ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಬಿಟ್ಟು ಎತ್ಕೊಂಡೋಗಿ ಚೋಟನ ರೂಮಲ್ಲಿ ಮಲಗಿಸ್ತೀನಿ. ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಚೋಟು ಎದ್ದಿದ್ಲು. ಅವಳಿಗೆ ನಾನು ಹಾಲು ಕಾಯಿಸ್ತಾ ಇದ್ದೀನಿ. ಅದೇ ಟೈಮ್ಗೆ ಹಬಿ ಬಂದರು. ಸೊ ಅವ್ರಿಗೂ ಸೇರಿಸಿ ನನಗೂ ಸೇರಿಸಿ ಕಾಫಿ ಮಾಡ್ಕೊತಾ ಇದ್ದೀನಿ. ಬಿಸ್ಕೆಟ್ ತಂದೈತಾ ಪಪ್ಪ? ತೋರಿಸು. ಬಿಸ್ಕೆಟ್ ತೋರಿಸು ಮಮ್ಮಿಗೆ. ತೋರಿಸು ಬಿಸ್ಕೆಟ್ ಮಮ್ಮಿಗೆ. ತೋರಿಸು ಅಷ್ಟೇ, ಕೊಡಬೇಡ, ತೋರಿಸು. ಇದು ಇನ್ಸ್ಟೆಂಟ್ ಕಾಫಿ. ನಾನು ರೆಗ್ಯುಲರಾಗಿ ಇದನ್ನೇ ಕುಡಿಯೋದು. ನಮ್ಮ ಮನೆಯಲ್ಲೂ ಇದನ್ನೇ ಕುಡಿಯೋದು ಕಾಫಿ. ಸೊ ನಾನು ಬೆಳಗ್ಗೆ ಮತ್ತು ಸಂಜೆ 2 ಟೈಮೂ ಇನ್ಸ್ಟೆಂಟ್ ಕಾಫಿನೇ ಕುಡಿಯೋದು. ಕಾಫಿ ರೆಡಿ ಆದಮೇಲೆ ಅಲ್ಲೆಲ್ಲ ಸ್ವಲ್ಪ ಹಾಲು ಚೆಲ್ಲಿತ್ತು. ಅದನ್ನ ಹಂಗೆ ಒರೆಸ್ಕೊಬಿಟ್ಟು ಆಮೇಲೆ ಕಾಫಿ ಕಪ್ನ ತಗೊಂಡೋಗ್ತೀನಿ. ನಿಂಗೆ ಬೇಕಾ?
ಅಷ್ಟರಲ್ಲಾಗಲೇ ಸಂಜೆ 4:30 ಆಗೋಗಿತ್ತು. ಟೈಮ್ ನೋಡಿ. ಇವತ್ತು ಸಂಡೇ ಅಲ್ವಾ, ಸೊ ಹೊರಗಡೆ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಹೋದ್ವಿ. ಗಣಪತಿ ವಿಸರ್ಜನೆಗೆ ತೊಗೊಂಡೋಗ್ತಾಯಿದ್ರು, ಸೊ ಅಲ್ಲೇ ನಿಂತ್ಕೊಂಡು ನೋಡಿದ್ವಿ. ಬಟ್ ಅದು ಆ ಕಡೆ ಬೇರೆ ಕಡೆ ಹೋಗ್ಬಿಟ್ಟು, ಸೊ ನಾವು ಹಂಗೆ ವಾಪಸ್ ಮನೆಗೆ ಬಂದರೆ ನಮ್ಮ ಮನೆ ಹತ್ರ ಗಣಪತಿ ವಿಸರ್ಜನೆ ಮಾಡ್ತಾಯಿದ್ರು. ಸೊ ಅದನ್ನು ನೋಡ್ತಾ ಇದ್ದೀವಿ. ಟಪಂಗುಚ್ಚಿ ಸೌಂಡ್ಗೆ ಚೋಟು ಕುಣಿತಾ ಇದ್ಲು. ಮೆಮೊರೀಸ್ಗಿರಲಿ ಅಂತ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡು. Thank you for watching. See you soon. Please come again another video.